ಈ ಒಂದು ಶಾರದಾ ವಿದ್ಯಾಪೀಠ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ದೇವರಾಜಣ್ಣವರೇ, ವೇದಿಕೆ ಮೇಲೆ ಬಹುಶಃ ಈ ಕಾಲೇಜಿನ ಈ ಫೌಂಡೇಶನ್ನ ಒಂದು ಇತಿಹಾಸ ದಿವಸ ಅಂತ ಹೇಳೋ ತಪ್ಪಾಗಲಾರ್ದು. ಯಾವ ವಿದ್ಯಾರ್ಥಿ ಶಾಲೆಯಲ್ಲಿ ಓದಿ ಅದೇ ಶಾಲೆಗೆ ಗೆಸ್ಟ್ ಆಗಿ ಬರ್ತಾರಲ್ಲ, ಇದು ಅಚೀವ್ಮೆಂಟ್ ಅಂತ ಕರೀತಾರೆ. ನಾನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನೀವು ಇತ್ತೀಚೆಗೆ ಗೀತಾ ಮೇಡಮ್ ತುಂಬ ಹೊಗಳ್ತಾ ಇದ್ದೀರಿ ಅಂತ. ಅದು ಹೊಗಳು ಅಲ್ಲ, ಅಚೀವ್ಮೆಂಟ್, ರಿಯಾಲಿಟಿ. ಅದು ರಿಯಾಲಿಟಿ ಹೇಳ್ಬೇಕಾದ್ರೆ ಹೇಳ್ಬೋದು, ಅದು ಯಾರಿಗೂ ಸಂಕೋಚ ಪಡೋಂಗಿಲ್ಲ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಿ ದಾನಶಮ್ಮಣ್ಣವರೇ, ಎಲ್ಲ ನಗರಸಭಾ ಸದಸ್ಯರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಬಳದವರೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ, ಇವತ್ತು 4ನೇ ತಾರೀಕು ನಾನು ಡೇಟ್ ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ಅದು ನಾನೇ ಕೊಟ್ಟಿದ್ದ ಡೇಟು. ನನಗೆ ಗೊತ್ತಿರಲಿಲ್ಲ, ನಾನೇ ದುಬೈ ಸರ್ಕಾರದವ್ರು ಒಂದು ಅವಾರ್ಡ್ ಘೋಷಣೆ ಮಾಡಿದ್ರು. ಅವಾರ್ಡ್ ನೀವು ಬರಲೇಬೇಕು ಅಂದಾಗ ಇಲ್ಲಿ ಮಕ್ಕಳು ಇಂಪಾರ್ಟೆಂಟು, ನನಗೆ ಅದು ಇಂಪಾರ್ಟೆಂಟ್. ಭಾನುವಾರ ದಿನ ಇಲ್ಲಿಂದ ಹೊರಟು ನಾನು ನೈಟೆಲ್ಲ ಜರ್ನಿ ಮಾಡಿ ನನ್ನ ಕಾರ್ಯಕ್ರಮ ಮುಗಿಸಿ ಮತ್ತೆ ನೈಟ್ ಜರ್ನಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಕಮಿಟ್ಮೆಂಟ್ ಇತ್ತು. ನಾನು ಮಾತು ಕೊಟ್ಟಿದ್ದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಮಿಸ್ ಆಗಿಬಿಟ್ರೆ ಖಂಡಿತ ಇಂಥ ಒಂದು ಕಾರ್ಯಕ್ರಮ ಮಿಸ್ ಆಗ್ತಿದೆ ಅಂತ ನನಗೆ ನೋವಾಗ್ತಾ ಇತ್ತು. ವಿಶೇಷವಾಗಿ ನಾನೊಂದು ಮಾತನ್ನ ಹೇಳ್ತಿದ್ದೆ, ಎಲ್ಲರ ಬಗ್ಗೆ ಹೇಳ್ತಾ ಇದ್ರು, ದಾನಿಗಳ ಬಗ್ಗೆ. ಅವ್ರು ಅಷ್ಟು ಬಿಲ್ಡಿಂಗ್ ಕೊಟ್ಟರು, ಇವ್ರು ಇಷ್ಟು ಬಿಲ್ಡಿಂಗ್ ಕೊಟ್ಟರು, ಅವ್ರು ಹಾಕ್ಕೊಟ್ರು, ಇವ್ರು ಹಾಕ್ಕೊಟ್ರು. ನನ್ನ ಮಗನ ನನಸು ಬಂದೇ ಇಲ್ಲ. ನನಗೆ ಗೊತ್ತಾಯ್ತು ಇದು ಹಿಂದ್ಗಡೆ ಶಾಲ್ ಬಿಟ್ಕೊಂಡು ಹೊಡಿತಾವ್ರೆ ಅಂತ ಗೊತ್ತಾಯ್ತು. ಅದಲ್ವಾ, ಈ ಸನ್ಮಾನಕ್ಕೆ ಕರೆದ್ರು ಎಲ್ಲರ ಹೆಸರು ಹೇಳ್ತಾ ಸಮೃದ್ಧಿ ಮುಂದೆ ಹೆಸರು ಬಂದಿಲ್ಲ ಅಂತ, ಹೌದ್ ತಾನೆ? ಸೊ ಖಂಡಿತವಾಗ್ಲೂ ನಾನು ಕೂಡ ಈಗ ಅನೌನ್ಸ್ ಮಾಡಕ್ಕೆ ಬಂದಿದ್ದೀನಿ. ಈಗಾಗಲೇ ರೋಡು 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟೆ. ಯಾವ ನಗರಸಭೆ ಸದಸ್ಯರಿಗೆ ಹಾಕ್ಬೇಕಂತ ಗೊತ್ತಿರಲಿಲ್ಲ. 3 ಜನ ಇದ್ದಾರೆ. ಆಗಲೇ ಸ್ಟೇಜ್ ಮೇಲೆ ಕೂತ್ಕೊಂಡು ಅನೌನ್ಸ್ ಮಾಡಿದೆ. ಕಮಿಷನರ್ಗೆ ಹೇಳಿದ್ದೀನಿ, ಇನ್ನೊಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದೀನಿ. 1 ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದೀನಿ. ಅದಾದಮೇಲೆ ನನ್ನ ಅನುದಾನದಲ್ಲಿ 2 ಬಿಲ್ಡಿಂಗ್ ಆಲ್ರೆಡಿ ನಾನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ. ಅವ್ರು ಯಾವಾಗ ಗುದ್ಲಿಕ್ಕೆ ಪೂಜೆ ಕರೀತಾರೆ ಅವಾಗ ಬಂದು ಗುದ್ಲಿಕ್ಕೆ ಪೂಜೆ ಮಾಡಿಕೊಡ್ತೇನೆ. ಯಾಕಂದ್ರೆ ನೆಕ್ಸ್ಟ್ ವರ್ಷ ಬಂದು ನನ್ನ ಹೆಸರು ಬರ್ಬೇಕಲ್ಲ, ಹೌದಾನೆ? ಎಲ್ಲರೂ ಬಿಟ್ಟು ನನ್ನ ಬಗ್ಗೆ ಮತ್ತೆ ಊರಿಗೆ ಹೋಗಿ ಕುಸ್ಕೊಳ್ಳೋಣಪ್ಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೇಡ, ನಂದು ಅಂದ 2 ಬಿಲ್ಡಿಂಗು ಮತ್ತು ರೋಡ್ ಮಾಡ್ಕೊಡ್ತೀನಿ. ರಮೇಶ್ ಅಣ್ಣವರೇ, ಇದೆಲ್ಲೂ ಪ್ರೆಸ್ ಮೀಟ್ ಮಾಡಕ್ಕೆ ಹೋಗ್ಬೇಡಿ, ಓಕೆ? ನಿಮ್ಮನ್ನು ಕಂಡ್ರೆ ಒಂಥರ ಭಯ, ನಮ್ಗೆ ಎಲ್ಲಿ ಹೋಗಿ ಬಿಸಾಕ್ತಿರೋ ಅಂತ. ಹೌದಲ್ಲ? ಡ್ರೈನೇಜ್ ನಾನು ಎತ್ಬೇಕಾ? ಡ್ರೈನೇಜ್ ಮಾಡ್ಸಕ್ಕೆ ಹೇಳ್ತೀನಿ, ಅವ್ರು ಎತ್ತಾರೆ ಡ್ರೈನೇಜ್, ನಾನು ಎತ್ತಾರೆ ಡ್ರೈನೇಜ್. ಹಾಗೂ ವಿಶೇಷವಾಗಿ ಇವತ್ತು ಶಾರದಾ ಸ್ಕೂಲ್ ಅಂತಂದರೆ ನನಗೆಲ್ಲೋ ನಮ್ಮ ಒಂದು ಸ್ಕೂಲು, ನಾನು ಓದಿರ್ತಕ್ಕಂಥ ಸ್ಕೂಲ್ ಅಭಿರಾಮ ಸಂಬಂಧ, ಅದೇನಂತ ಗೊತ್ತಿಲ್ಲ. ಇವತ್ತು ಆ ಶಾರದೆ ಅನ್ನೋ ವಿಚಾರದಲ್ಲೇ ಇದೆ ಶಾರದಾಂಬೆ ಅಂತ. ಸಾಕಷ್ಟು ಜನ ಮಕ್ಕಳು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಬಹುಶಃ ಈ ಸ್ಕೂಲು ಎಂಥ ಅದೃಷ್ಟ ಮಾಡಿದೆ ಅಂದರೆ, ನಾನು ಫಸ್ಟ್ ಟೈಮ್ ನಾನು ಶಾಸಕರಾಗಿರಲಿಲ್ಲ, ನಾವು ಬಂದಿದ್ದೆ ಪ್ರೋಗ್ರಾಮ್ಗೆ. ನಾವು ಫೀಸ್ ಎಷ್ಟು ತೊಗೊತೀರಾ ಅಂತ ಕೇಳಿದೆ ನಾನು. ಇವತ್ತು ಈ ಥರ ಲೋ ಫೀಸ್ ತೊಗೊಂಡು ಸ್ಕೂಲ್ ನಡೆಸೋದು ತುಂಬ ಟಫ್ ಕಾಂಪಿಟೇಷನ್. ಯಾಕಂದರೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಬಂದಾಗ ತನ್ನ ತಂದೆ ತಾಯಿ ಮಗಳು ಎತ್ತಾಗ ಫಸ್ಟ್ ಕೇಳೋದು ಟಾಪ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಟಾಪ್ ಸ್ಕೂಲಲ್ಲಿ ಯಾರೂ ಟಾಪ್ ಆಗಿಲ್ಲ, ಅದಲ್ಲ. ಇವತ್ತು ನಾನು ಗೌರ್ಮೆಂಟ್ ಸ್ಕೂಲ್ಸ್ ಓದಿ ಇವತ್ತು ನಾನು ML ಆಗಿದ್ದೀನಿ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಓದಿರ್ತಕ್ಕಂಥ ನಮ್ಮ ಗೀತಾ ಮೇಡಮ್ ಅವರು ಕೂಡ ತಹಸೀಲ್ದಾರ್ ಆಗೋರೆ, ಆಯ್ತಲ್ಲ. ಕನಸು ಕಾಣಬೇಕು, ಕನಸು ಕಾಣಕ್ಕೆ ಯಾವ ಶಾಲೆ ಅಂತ ಬೇಕಾಗಿಲ್ಲ, ಫಸ್ಟ್ ಕಲಿಸೇ ಇರ್ಬೇಕು. ಕನಸು ಕಾಣಬೇಕಾದ್ರೆ ನಮ್ಗೆ ಧೈರ್ಯ ಬೇಕು, ಹೌದಾನೆ? ಗೋಲ್ ಮಾಡಬೇಕು. ಗೋಲಲ್ಲಿ ಎಂಥ ಗೋಲ್ ಅಂತಂದ್ರೆ ದೊಡ್ಡ ಗೋಲಲ್ಲ. ಏನು ಕೇಳ್ತಾರೆ, ಏನ್ ಕಾವಲ್ರ ನಮ್ಮ ಹುಡುಗ ಕೇಳ್ತೀವಿ ಏನಾಗಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ನಮ್ಮಂತ ಹುಡುಗ ಬೇರೆ ಕೇಳಿ ಏನಾಗಬೇಕಾದ್ರೆ ಅನುಷ್ಕಾ ಗಂಡ ಆಗಬೇಕು ಅಂತ ಹೇಳ್ಬೇಕು. ಕನಸು ಕಾಣ್ಬೇಕು, ಮುಟ್ಟುವಂತ ಕನಸು ಕಾಣ್ಬೇಕು, ಗೋಲ್ ಹೊಡಿಬೇಕು. ಎಂತ ಗೋಲ್ ಹೊಡಿಬೇಕಂದ್ರೆ ನೆಕ್ಸ್ಟ್ ನಾನು ಬರ್ಬೇಕಾದ್ರೆ ಗೀತಾ ಮೇಡಮ್ ಸ್ಥಾನದಲ್ಲಿ ಕೂರ್ಬೇಕು ಅಂತ ಗೋಲ್ ಹೊಡಿಬೇಕು. ಅದು ಗೋಲ್. ಬಹುಶಃ ನನಗೆ ಗೊತ್ತಿಲ್ಲ, ಈ ಮುಳಬಾಗಲ್ ತಾಲೂಕಿನ ಸಂಬಂಧ ನನಗೆ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯ ಅಂತ ನನಗೆ ಗೊತ್ತಿಲ್ಲ. ನನ್ನ ತಾಯಿ ಹುಟ್ಟೂರು ಮುಳಬಾಗಲ್, ನನ್ನ ಅಕ್ಕನಕೋಟೆ ಹುಟ್ಟೂರು. ನಾನು ಯಾವಾಗಲೂ ಬರ್ತಾ ಇದ್ದೆ ಆಂಜನೇಯ ಸ್ವಾಮಿಗೆ. ಗೊತ್ತಿಲ್ಲ ಆಂಜನೇಯ ಸ್ವಾಮಿಗೆ ಕರ್ಕಂತಾನಂತ ಗೊತ್ತಿಲ್ಲ. ಎಂಥ ಒಂದು ಜನ್ಮಸ್ಥಳ ಅಂತಂದ್ರೆ ಮುಳಬಾಗಲ್ಲು ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಹುಟ್ಟೂರಿಗೆ, ಹುಟ್ಟು ತಾಯಿಗೆ, ಹುಟ್ಟು ಶಾಲೆಗೆ ನಾವೇನಾದರೂ ಮಾಡಬೇಕಾದ್ರೆ ದಯವಿಟ್ಟು ಸಾಧನೆ ಮಾಡ್ಬೇಕು ಮಕ್ಕಳೇ, ಸಾಧನೆ ಮಾಡಬೇಕು. ಸಾಧನೆ ಯಾರಪ್ಪ ಮನಸ್ಸತ್ತು ಅಲ್ಲ. ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತೀನಿ, ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ಒಂದು ಯಾವುದೋ ಒಬ್ಬರ ಹೆಸರು ಇದೆಯಾ?
ಮಂಜುನಾಥ ಯಾವ್ದಾದ್ರು ನದಿ ಹೆಸರು ಇದೆಯಾ? ಇಲ್ಲ. ಯಾಕೆ ಹೇಳಿ? ಎಲ್ಲ ಹೆಣ್ಮಕ್ಳ ಹೆಸರೇ. ನರ್ಮದಾ, ತುಂಗಿ, ಕೃಷ್ಣೆಯಿಂದ ಎಲ್ಲ ಹೆಣ್ಮಕ್ಳ ಹೆಸರಿ. ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಭಾರತಾಂಬೆ ಅಂತ. ಇವತ್ತು ಹೆಣ್ಣನ್ನು ಕೆರೆದವ್ರು ಯಾರು ಹುಟ್ಟಿಲ್ಲ. ದ್ವಾರಯುಗದಲ್ಲಿ, ತ್ರೇತಾಯುಗದಲ್ಲಿ ಕೂಡ ಹೆಣ್ಣನ್ನು ಬಿಡ್ದವ್ರು ಯಾರು ಹುಟ್ಟಿಲ್ಲ. ಸೀತೆಯ ದೇವನ ಕಳಿತಕ್ಕಂಥ ರಾವಣಾಸುರ ಅತ್ತೆ ಆದ, ಅಂದ್ರೆ ಅವನು ಸಂಸ್ಕಾರ ಆದ. ಅದೇ ರೀತಿ ದ್ರೌಪದಿ ಬಿಡಿತಕ್ಕಂಥ ಒಂದು ಕೌರವರು ಕೂಡ ಅಂತೆ ಆದ್ರು. ಈ ಕಲಿಯು ಕೂಡ ಅಷ್ಟೇ. ಹೆಣ್ಣನ್ನ ಎಲ್ಲಿ ಗೌರವಿಸ್ತೀವಿ ಅಲ್ಲಿ ನಮಗೆ ಸಂಸ್ಕೃತಿ ಮತ್ತೆ ಎಲ್ಲ ಬೆಳೀತದೆ. ಹೆಣ್ಣನ್ನೆಲ್ಲ ಅಗೌರವಿಸ್ತೀವಿ, ಅದು ನಾವು ಖಂಡಿತ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಹೆಂಡತಿ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಯಾವುದೋ ಹೆಣ್ಣಾಗಿರ್ಬೋದು. ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ಸಾಕಷ್ಟು ಜನ ಈ ಒಂದು ಶಾರದಾಂಬೆ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಹೋಗ್ತಾ ಇದ್ದೀರಾ, ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ. ನಾನು ಒಂದೇ ಮಾತಾಡೋದು, ಈ ಶಾಲೆಗೆ ಏನಾದರೂ ಮಾಡಿ, ಈ ಶಾಲೆಗೆ ಏನಾದರೂ ಮಾಡಿ, ನೀವು ದೊಡ್ಡವರಾದಾಗ ಈಗ ಮಾಡಿ ಅಂತೇಳಿ, ದೊಡ್ಡವರಾದಾಗ ದೊಡ್ಡ ಮಟ್ಟಕ್ಕೆ ಹೋದಾಗ ನಿಮ್ಮ ಶಾಲೆ ಬಗ್ಗೆ ಒಂದು ಗೌರವ ಇರಲಿ. ಆ ಗೌರವ ನಿಮ್ನೆಲ್ಲ ತಗೊಂಡೋಗುತ್ತೆ. ಯಾಕಂದ್ರೆ ನಾವು ಹುಟ್ಟು ತಾಯಿ, ನಾವು ಹುಟ್ಟು ಊರನ್ನ, ಹುಟ್ಟು ಶಾಲೆನ ಯಾವತ್ತು ಮರಿಬಾರ್ದು. ಯಾಕಂದ್ರೆ ನೀವು ಯಾವ ಇತ್ತೀಚೆಗೆ ನೋಡಿರ್ಬೇಕು, ನೀವು ಸಂಕ್ರಾಂತಿ ವಸ್ತುನ ಮೂವಿ ನೋಡಿರ್ಬೇಕು, ಸುಬ್ರಹ್ಮಣ್ಯರು ಅಲ್ವಾ? ಅದು ಬೇಕು ನಮ್ಗೆ. ಯಾಕಂದ್ರೆ ಎಲ್ಲ ಮನುಷ್ಯರಿಗೂ ಸಂಸ್ಕಾರ ಅನ್ನೋದು ಬೇಕು, ಎಲ್ಲ ಮನುಷ್ಯ ಸಂಸ್ಕಾರ ಅನ್ನೋದು ಬೇಕು. ಖಂಡಿತವಾಗ್ಲೂ ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ನೆಕ್ಸ್ಟ್ ನನ್ನ ಕಾರ್ಯಕ್ರಮ ಬರಬೇಕಾದ್ರೆ ಏನಾದರೂ ಈ ಶಾಲೆಗೆ ಮಾಡಿ ನಿಮ್ಮ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳ್ತಾ, ಇವತ್ತು ನನಗೆ ಅದಲ್ವಾ, ನೆಕ್ಸ್ಟ್ ಬರ್ಬೇಕಾದ್ರೆ ಶಾಲೆಗೆ ಏನಾದ್ರು ಮಾಡಿ ನಾನು ಬರ್ತೀನಿ. ಯಾಕಂದ್ರೆ ನನಗೂ ಸ್ವಲ್ಪ ಮನ ಮನೆದಿದೆ, ಅದಕ್ಕೋಸ್ಕರ ಅದಲ್ವಾ. ಮತ್ತೆ ಹೇಳಿ ಹೆಣ್ಮಕ್ಳು ಮಣ್ಣೊಚ್ಚೆ ಸೆಪ್ಪೇಶ್ಪ ನೀವು ಶೇಲಿದು ಅಂತ ಯಾಕೆ ಬೇಕು ನನ್ಗೆ ಸುಮ್ಮನೆ. ಖಂಡಿತವಾಗ್ಲೂ ನೆಕ್ಸ್ಟ್ ಬರ್ಬೇಕಾದ್ರೆ ಈ ಶಾಲೆಗೆ ಏನಾದರೂ ಮಾಡಿ ಬರ್ತೇನೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ನನಗೆ ನೋವಾಗಿದ್ದ ಸಂಗತಿ ಏನಂತಂದ್ರೆ, ನಿಮ್ಮದು ಲಾಸ್ಟ್ ಇಯರ್ 70% ಅಲ್ಲ, 68-65%. ಐ ನೋ, ನನಗೆ ಗೊತ್ತಿದೆ. ಇದು ಯಾಕೋ ನನಗೆ ನೋವು ತರ್ತಕ್ಕಂಥ ವಿಷಯ. ನಾನೊಬ್ಬ ಶಾಸಕನಾಗಿ ನಾನು ಕೂಡ ಅತಿ ದೊಡ್ಡ ಕನಸು ಕಂಡಿದ್ದೀನಿ. ಯಾಕೆಂದ್ರೆ ನನ್ನ ತಾಲೂಕು ಟಾಪ್ ಬರಬೇಕು, ನನ್ನ ತಾಲೂಕು ಟಾಪ್ ಬರಬೇಕು. ನೀವು ನನಗೇನಾದ್ರು ಗಿಫ್ಟ್ ಕೊಡ್ಬೇಕಂತ, ನೀವೇನಾದ್ರು ನನಗೇನಾದ್ರು ಗಿಫ್ಟ್ ಕೊಡ್ಬೇಕಂತ ಮನಸ್ಸಿದ್ರೆ ಈ ಸರಿ SLCದಲ್ಲಿ ಸಾಕಷ್ಟು ಅಂಕಗಳು ಪಡಿಬೇಕಂತ ಒಂದು ಇವತ್ತಿಂದವನ್ನೇ ನೀವು ಅದನ್ನ ಪಣ ತೊಟ್ಬೇಕು. ನಾನೇನು ಕೇಳ್ತೇನೆ, ನಿಮ್ಗೆ ಗಿಫ್ಟು ಹೈಯೆಸ್ಟ್ ಮಾರ್ಕ್ಸ್ ಈ ಶಾಲೆಯಿಂದ ಬರಬೇಕು. ಆಗುತ್ತಾ ಇಲ್ವಾ? ಮಾತ್ರ ವಾಯಿಸ್ಲೇಕದ ಮಾಡ್ಬೇಕು. ಇವತ್ತು ಶಾಸಕ ನೀವೇನು ಗಿಫ್ಟ್ ಕೊಡ್ಬೇಕಾದ್ರೆ ಹೈಯೆಸ್ಟ್ ಮಕ್ಕಳು SLCಯಲ್ಲಿ ಓದಿ ಆ ಒಂದು ಅಂಕ ಬಂದ್ರೆ ನನಗೆ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಮಕ್ಕಳಿಗೆ ಶುಭಾಶಯ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ನಮಗೆಲ್ಲ ಇಷ್ಟೆಲ್ಲ ಹೌದಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಾಧ್ಯಾಪಕ ವರ್ಗದವ್ರಿಗೂ ಮತ್ತು ಆ ಒಂದು ಗುಂಪಿಗೆ, ಒಂದು ಪ್ರಾಂಶುಪಾಲರಿಗೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ಗೆ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.